ನಾನು ಕನ್ನಡದಲ್ಲಿ ಮಾತಾಡಿದಾಗ ಇವರು ವಿಡಿಯೋ ಮುಗ್ದ ಮೇಲೆ ಹೇಳಿದ್ರಾಯ್ತಾ ಕನ್ನಡ ಗೊತ್ತಂದ್ರೆ ನಮಗೆ ಕೇಳೋಣ. ಇವಾಗ ಗೋವಾದಲ್ಲಿದ್ದೀನಿ. ಗೋವಾ ಅಂದ್ರೆ ಬ್ಯಾಚಲರ್ಸ್ಗೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬೆಸ್ಟ್ ಏರಿಯಾ, ಆದ್ರೆ ನಮಗೆ ನಮ್ಮಂತವರಿಗೆ ಶಾಪಿಂಗ್ ಮಾಡ್ಲಿಕ್ಕೆ ಬೆಸ್ಟ್ ಏರಿಯಾ ಅಂತ ಹೇಳ್ತೀನಿ. ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ನಾವೀಗ ಸ್ಟ್ರೀಟಿಗೆ ಹೋಗ್ತೀವಿ, ಅದಕ್ಕಿಂತ ಮುಂಚೆ ನಮಗೆ ಏನಾದ್ರು ಫುಡ್ ಏನಾದ್ರು ನೋಡಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಮೊದಲು, ನಂತರ ನಮಗೆ ಶಾಪಿಂಗ್ ಹೋಗೋಣ. ನಾವಿವಾಗ ಗೋವಾದಲ್ಲಿರುವ ಕ್ಯಾಸಾ ಪೋರ್ಚುಗೀಸ್ ಅನ್ನೋ ರೆಸ್ಟೋರೆಂಟ್ ಅಲ್ಲಿ ಇದೀವಿ. ಇಲ್ಲಿ ನಾವು ಕ್ರಾಬ್ ತಾಯಿ ಆರ್ಡರ್ ಮಾಡಿದೀವಿ, ಅದರೊಟ್ಟಿಗೆ ರೈಸ್ ಇದೆ, ಚಪಾತಿ ಇದೆ. ಸೊ ನಮಗೆ ಮಾಡೋಣ. ಆಗಿರೋದು ಗೋವಾದ ಬಾಗಾ ಬೀಚ್ ನಲ್ಲಿ. ಅದೇ ರೀತಿ ಒಂದು ವಿಷಯ ಹೇಳಲೇಬೇಕು, ಗೋವಾ ಬಂದಾಗ ನನಗೆ ಗೊತ್ತಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮಂತವರಿಗೆ ಬಂದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಒಂದು ಪ್ಲೇಸ್ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಚಲರ್ಸ್ ಆಗಿರ್ಬೋದು, ಡ್ರಿಂಕರ್ಸ್, ಸ್ಮೋಕರ್ಸ್ ಎಲ್ಲ ಬಂದ್ರೆ ಅವರಿಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಗೋವಾ ಹೇಳ್ಬೋದು. ಹಾಗೆ ಬೀಚ್ ಎಲ್ಲ ಇಷ್ಟಪಡೋರಿಗೆ ಓಕೆ ಅನ್ಬೋದು ಆಯ್ತಾ. ಇವಾಗ ನಾನು ಬೀಚ್ ನೋಡಿ ನಂತರ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ಯಾವ ರೀತಿ ಶಾಪಿಂಗ್ ಮಾಡಬಹುದು ಅಂತ ನೋಡ್ತಾ ಇದ್ದೀನಿ. ಸೊ ಆ ಕಡೆ ಹೋಗೋಣ ಬನ್ನಿ. ನಮಗೆ ಇಲ್ಲಿ ಚಾಕ್ಲೇಟ್, ಡ್ರೈ ಫ್ರೂಟ್ಸ್ ಎಲ್ಲ ಸುಮಾರು ಇದೆ ಆಯ್ತಾ. ಇದೆಡ್ಕನ 140. ನೆಕ್ಸ್ಟ್ ನಾವು ಮಸಾಲಾ ಚಾಯ್, ಬನ್ ಮಸ್ಕಾ. ಹಾಗೆ ನಾವು ಸ್ಟ್ರೀಟ್ ಫುಡ್ ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಬಂದಾಗ ಇಲ್ಲಿ ಜೋಳ ಇತ್ತು. ಸೊ ನಾವು ಅದು ಲೈವ್ ಆಗಿ ಇಲ್ಲೇ ಮಾಡ್ತಿದ್ದಾರೆ, ಇಲ್ಲೇ ತಗೊಂಡು ತಿನ್ನೋಣ ಆಯ್ತಾ. ಟ್ಯಾಟೂ ಇಷ್ಟಪಡೋರಿಗೆ ಗೋವಾ ಬಂದ್ರೆ ಲಾಸ್ ಆಗಲ್ಲ ಆಯ್ತಾ. ಯಾಕೆಂತ ಹೇಳಿದ್ರೆ ನಾವು ಹೋಗ್ತಾ ಹೋಗ್ತಾ ನೋಡ್ತಾ ಇದೀವಿ ಎಷ್ಟೊಂದು ಟ್ಯಾಟೂ ಅಂಗಡಿಗಳಿದೆ ಗೊತ್ತಾ. ಇಲ್ಲಿ ಸರ್ಕಲ್ ಅಲ್ಲಿ ಫುಲ್ ಇರೋದು, ಈ ಸ್ಟ್ರೀಟ್ ಅಲ್ಲಿ ಫುಲ್ ಟ್ಯಾಟೂ ಅಂಗಡಿ 10-15 ಅಂತ ಹೇಳ್ಬೋದು ಆಯ್ತಾ. ನಾವಿಲ್ಲಿನ ಬುಲ್ಬುಲ್ ಪುಡ್ಡಿಂಗ್ ಟ್ರೈ ಮಾಡ್ತಾ ಇದೀವಿ. ಐಸ್ ಕ್ರೀಮ್. ಗೋವಾ ಬಂದ್ರೆ ಆಯ್ತಾ, ನನಗೆ ಬಂದಿವಾಗ ಎಕ್ಸ್ಪೀರಿಯನ್ಸ್ ಆಗಿರೋದು ಏನು ಅಂತ ಹೇಳಿದ್ರೆ, ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಈ ಕಡೆ ಬಂದ್ರೆ ಯಾವುದು ಒಳ್ಳೆ ಫುಡ್ ಸಿಗಲ್ಲ. ನೀವು ಏನಾದರೂ ತಿನ್ಬೇಕು ಅಂತಿದ್ರೆ ಏನಾದರೂ ಫ್ರೂಟ್ಸಾ ಅಥವಾ ಫ್ರೆಶ್ ಆಗಿರೋದು ಏನಾದರೂ ನೋಡಿ ತಿನ್ನಿ ಆಯ್ತು. ಯಾಕೆಂದ್ರೆ ಹೋಟೆಲ್ಸ್ ಅಲ್ಲಿ ನಾವು ಬಂದ ಈ ಸ್ಟ್ರೀಟ್ ಅಲ್ಲಿ ಏನು ಕೂಡ ಚೆನ್ನಾಗಿಲ್ಲ ಆಯ್ತಾ. ಅದೊಂದು ಹೇಳಲೇಬೇಕು ವಿಷಯ. ಗೋವಾದಲ್ಲಿ ಬಂದ್ರೆ ಒಳ್ಳೆ ಫುಡ್ ಅಂತೂ ಸಿಗೋದೇ ಇಲ್ಲ. ಇದು ಕರೆಕ್ಟ್ ಅಣ್ಣ? ಹೇಳಿ ಅಣ್ಣ, ಫೋಟೋ ಅಣ್ಣ ಚೆನ್ನಾಗಿದೆಯಾ? इसमें छोटा नहीं ಮಿರರ್ ಚೆನ್ನಾಗಿದೆ ಅಲ್ಲ. ಇಲ್ಲೂ ಸಹ ಕೋಟ್ ಸೆಟ್. ಚೆನ್ನಾಗಿದೆ ಆಯ್ತಾ. ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಬಾರ್ಗೇನ್ ಮಾಡಿದ್ರೆ ಕಡಿಮೆ ಮಾಡ್ತಾರೆ. ಬನ್ನಿ ನೋಡೋಣ ಏನಿದೆ ಅಂತ, ಏನಾದ್ರು ತಗೊಳ್ಳೋಣ. ಕ್ಯೂಟ್ ಆಗಿದೆ ಅಲ್ಲ. ಗೋವಾ ಶಾಪಿಂಗ್ ಅಲ್ಲಿ ಇದ್ದೀವಿ. ಅವಾಗ ನೋಡಿದೆ ಇಲ್ಲಿ ನಾನು ಈ ಬ್ಯಾಗ್ ಪರ್ಚೇಸ್ ಮಾಡಿದೆ ಆಯ್ತಾ. ಅವಾಗ ಅಲ್ಲಿದ್ದು ಇದ್ದಿದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ಹೇಗಿದೆ ನೋಡಿ. ಕಾಯಿನ್ಸ್ ಎಲ್ಲ ಇದೆ, 25 ಪೈಸೆ ಕಾಯಿನ್ಸ್ ಇದೆ ನೋಡಿ. ಮಾಲೆಯಲ್ಲಿ ಇದೆ. ಇದು ಕಲ್ಚರ್ ಅನ್ಕೊಳ್ತೀನಿ ಆಯ್ತಾ. ನಾನು ಕನ್ನಡದಲ್ಲಿ ಮಾತಾಡಿದಾಗ ಇವರು ವಿಡಿಯೋ ಮುಗ್ದ ಮೇಲೆ ಹೇಳಿದ್ರಾಯ್ತಾ ಕನ್ನಡ ಗೊತ್ತಂದ್ರೆ ನಮಗೆ ಕೇಳೋಣ. ಈ ವೇಷದ ಏನ್ ಇಷ್ಟ ಅವ್ರಿಗೆ, ಏನ್ ಈ ತರ ಹಾಕೊಳ್ತಿದ್ದಾರೆ ಅಂತ. ನೀವು ಈ ತರ ಡ್ರೆಸ್ಸಿಂಗ್ ಮಾಡಿದಿರಲ್ಲ, ಇದು ಏನ್ ಉದ್ದೇಶದಿಂದ? ಕಲ್ಚರ್ ಬಂಜಾರ. ನಿಮಗೆ ಕನ್ನಡ ಹೇಗ್ ಬರುತ್ತೆ? ರಾಜಸ್ಥಾನ. ತುಂಬಾ ಚೆನ್ನಾಗಿದೆ. ಸ್ಕ್ಯಾನರ್ 150. ಇವತ್ತು ನೈಟ್ ಇವಾಗ 11 ಗಂಟೆ ಆಯ್ತು. ಸೊ ಇವತ್ತು ಮುಗಿಸ್ತಾ ಇದೀವಿ. ನಾಳೆ ಬೆಳಿಗ್ಗೆ ಕಂಟಿನ್ಯೂ ಶಾಪಿಂಗ್ ಮಾಡೋಣ.